ಗದಗ್ನಲ್ಲಿ ಸಾಕಷ್ಟು ಆಶ್ಚರ್ಯಕಾರಕ ಜೊತೆಗೆ ಎಲ್ಲರ ಹುಬ್ಬೇರುವಂತಹ ಒಂದು ಅವಿಸ್ಮರಣೀಯ ಘಟನೆ ನಡೆದಿದೆ. ಲೋಕ ಕಲ್ಯಾಣಕ್ಕಾಗಿ ಗದಗ್ನ ಶ್ರೀಗಳು ಶಿವಯೋಗ ಸಮಾಧಿಯನ್ನು ಸೇರಿದ್ರು. 33 ದಿನ ಅನ್ನ ಆಹಾರವನ್ನು ತ್ಯಜಿಸಿ ಈಗ ಸಮಾಧಿ ಸ್ಥಿತಿಗೆ ಜಾರಿದಂಥ ಶ್ರೀಗಳು ಇವತ್ತು ಹೊರಗಡೆ ಬಂದಿದ್ದಾರೆ. ಅದರ ಬಗ್ಗೆ ಒಂದು ಅಪ್ಡೇಟ್ ಈಗ ಆಗ್ತಾ ಇದೆ ನೋಡಿ. ಗದಗ್ನಲ್ಲಿ ಶ್ರೀಗಳು ಲೋಕ ಕಲ್ಯಾಣಕ್ಕಾಗಿ ಸುಮಾರು 775 ಗಂಟೆಗಳ ತಪಸ್ಸು ಯಶಸ್ವಿಯಾಗಿದೆ. ಅಂದರೆ 33 ದಿನ ಅನ್ನ ಆಹಾರ ಇಲ್ಲ, ಮತ್ತು ಬೆಳಕು ಯಾವುದೇ ರೀತಿಯಾದಂತಹ ಗಾಳಿ ಕೂಡ ಬರದೇ ಇರುವಂತಹ ಒಂದು ಜಾಗದಲ್ಲಿ ಅವರು ಧ್ಯಾನಕ್ಕೆ ತಲ್ಲೀನರಾಗಿದ್ದರು. ಈಗ 33 ದಿನಗಳ ನಂತರ ಆ ಸ್ವಾಮೀಜಿಯನ್ನು ಅಲ್ಲಿಯ ಭಕ್ತಾದಿಗಳು ಬರಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಈ ಹಿಂದೆ ಎಲ್ಲ ಸಿದ್ಧ ಪುರುಷರುಗಳು ಸಿದ್ಧಿಯನ್ನು ಮಾಡಿಕೊಳ್ಳೋಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಈ ರೀತಿಯಾದಂತಹ ತಪಸ್ಸಿಗೆ ಕೂತ್ಕೊಳ್ತಾ ಇದ್ರು. ಈ ಕಲಿಯುಗದಲ್ಲೂ ಕೂಡ ಸ್ವಾಮೀಜಿಯೊಬ್ಬರು 775 ಗಂಟೆಗಳ ಒಂದು ತಪಸ್ಸು ಯಶಸ್ಸಾಗಿದೆ. ಆ ಭಾಗದ ಭಕ್ತಾದಿಗಳು ಸಾಕಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಾಕಷ್ಟು ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸ್ವಾಮೀಜಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಆ ಸ್ವಾಮೀಜಿಯನ್ನು ಕಣ್ತುಂಬಿಕೊಳ್ಬೇಕು, ಅವರ ಕಾಲನ್ನು ಮುಟ್ಟಿ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೂ ಸಾಕಷ್ಟು ಜನ ಸೇರಿರುವಂಥದ್ದು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಿ. ಯಾಕಂದರೆ ಒಂದು ಕೊಠಡಿ ಒಳಗಡೆ ಗಾಳಿ ಇಲ್ಲ, ನೀರಿಲ್ಲ, ಅನ್ನ ಇಲ್ಲ, ಜೊತೆಗೆ ಬೆಳಕಿಲ್ಲ. ನೋಡಿ, ಜಸ್ಟ್ ನೀವು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಆ ಥರ ಜಾಗದಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಇವರು 775 ಗಂಟೆಗಳ ಕಾಲ 33 ದಿನಗಳ ಕಾಲ ಒಬ್ಬರು ಸ್ವಾಮೀಜಿ ಒಬ್ಬರು ಕೂತ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಒಂದು ಇದಕ್ಕೆಲ್ಲ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ನೋಡಿ, ಆ ಸ್ವಾಮೀಜಿನ ಕರ್ಕೊಂಡು ಬರ್ತಾ ಇದ್ದಾರೆ, ಸಾಕಷ್ಟು ನಿತ್ರಾಣರಾಗಿದ್ದಾರೆ. ಯಾಕಂದರೆ 33 ದಿನಗಳಿಂದ ಆಹಾರ ಇಲ್ಲ, ಒಂದು ಹನಿ ನೀರು ಕೂಡ ಕುಡಿದಿಲ್ಲ, ಗಾಳಿ ಇಲ್ಲ, ಸ್ಪೆಷಲಿ ಬೆಳಕಿಲ್ಲ. ಒಂದು ಕತ್ಲೆ ಕೋಣೆಯಲ್ಲಿ ಕುತ್ಕೊಳ್ಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಆದಂತಹ ಒಂದು ತಯಾರಿ ಇರುತ್ತೆ, ಜೊತೆಗೆ ದೈವಾನುಗ್ರಹ ಭಾಳ ಮುಖ್ಯ ಆಗಿರುತ್ತೆ. ಆ ದೈವಾನುಗ್ರಹವೂ ಕೂಡ ಸ್ವಾಮೀಜಿಗೆ ಲಭಿಸಿದೆ ಅಂತಲೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಆ ಸ್ವಾಮೀಜಿಯವರು ಈಗ ದ್ವಾರವನ್ನು ಓಪನ್ ಮಾಡಿ ಅವ್ರನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಅವ್ರು ಬಂದ ನಂತರ ಅಭ್ಯಂಗ ಸ್ನಾನವನ್ನು ಮುಗಿಸ್ತಾರೆ. ಅಪಾರ ಭಕ್ತ ಸಮೂಹಕ್ಕೆ ರಾಟೇಶ್ವರ ಸ್ವಾಮೀಜಿಯವರು ದರ್ಶನ ಕೂಡ ನೀಡ್ತಾರೆ. ನೋಡಿ, ಅವ್ರ ಹೆಸರು ರಾಚೋಟೇಶ್ವರ ಸ್ವಾಮೀಜಿಯವರು ದರ್ಶನ ಕೊಟ್ಟ ನಂತರ ಮತ್ತು ಅಲ್ಲಿಯ ಭಕ್ತಾದಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ನಮಗೆ ಆತಂಕ ಇತ್ತು, ಆದರೆ ನಿಮ್ಮನ್ನು ನಾವು ಜೀವಂತವಾಗಿ ನೋಡಿ ನಮಗೆ ಭಾಳ ಖುಷಿಯಾಯಿತು. ಸಾಕಷ್ಟು ಭಕ್ತಿ ಭಾವದಿಂದ ಅಲ್ಲಿ ಭಕ್ತಾದಿಗಳು ಚಪ್ಪಾಳೆಯನ್ನು ತಟ್ಟಿ ಅವ್ರನ್ನ ಬರಮಾಡಿಕೊಂಡಿರುವಂಥ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಾ.